ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಇಸಿಟಿ ತೆಲುಗು ಅಸೋಸಿಯೇಷನ್ ಮತ್ತು ನಿಮ್ಮ ಸುಮನ್ ಟಿವಿ ಕನ್ನಡ ವತಿಯಿಂದ ಈ ಬಾರಿ ಮಕರ ಸಂಕ್ರಾಂತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರಮುಖವಾಗಿ ಇಸಿಟಿ ತೆಲುಗು ಅಸೋಸಿಯೇಷನ್ ಕಳೆದ 10 ವರ್ಷಗಳಿಂದ ಈ ರೀತಿಯ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಈ ಉತ್ಸವದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿರುತ್ತೆ, ಯಾರೆಲ್ಲ ಬರ್ತಾರೆ, ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ, ಕಂಪ್ಲೀಟ್ ಝಲಕನ್ನು ತೋರಿಸ್ತೀವಿ, ಬನ್ನಿ. ಸೊ ಇಲ್ಲಿ ಬಂದು ಬೋಗಿಗೆ ಇದು ಹಾಕ್ತಾರೆ, ಬೋಗಿ ಪಳ್ಳ ಅಂತ. ಸೊ ಇದೇನಂದರೆ ಇದೊಂದು ಟ್ರೆಡಿಷನ್. ಸೊ ಅದು ಮಕ್ಕಳಿಗೆಲ್ಲ ಇರೋದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ ಅಂತ ಆಗ್ಬಿಡ್ತಾರೆ. ಸೊ ಇಲ್ಲಿ ಇದು ಅರೇಂಜ್ ಮಾಡೋದು ಸ್ವಲ್ಪ ಇಟ್ಸ್ ವೆರಿ ಗುಡ್ ಆ್ಯಂಡ್ ನೈಸ್ ಟು ಹ್ಯಾವ್. ಮೀನ್ಸ್ ನನ್ನಂಥವ್ರು ಊರಿಗೆ ಹೋಗೋಕೆ ಆಗಿಲ್ಲ ಅಂದರೆ ಇಲ್ಲಿ ಮಾಡ್ಕೊಂಡು ಇಲ್ಲೆಲ್ಲ ಎಂಜಾಯ್ ಮಾಡೋಕ್ಕೇನು, ಇಲ್ಲಿ ಬಂದು ಇಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ನಾನು ಕನ್ನಡ ಸ್ವಲ್ಪ ಬರುತ್ತೆ. ಲೈಕ್ ಐ ಸ್ಟೇ ಇನ್ ಬ್ಯಾಂಗ್ಳೂರ್ ಫ್ರಮ್ ಪಾಸ್ಟ್ 2 years, but I know, but I'm enjoying this festival. First of all, happy Makaran Sankranti to all of you guys. So please do visit here and explore the market which they have kept, the food also they have kept, so you guys can enjoy from your free time. I know it's a weekday, still you can guys enjoy. First of all, I sincerely thanks to Electronic City Telugu Association. So it's not just for Telugu people, it's for everyone, Telugu, Kannada, for all the people who belongs from different states also. So they can come here and celebrate their festival. Those who are missing their hometown, they'll get the same hometown feeling here. So it's a big thanks to ECT Telugu community. So I really wish everyone a happy Bhogi, happy Makara Sankranti. ಗಮನಿಸ್ತಾ ಇರಬಹುದು, ಇದು ಮಕರ ಸಂಕ್ರಾಂತಿ ಎಂದು ಮಕ್ಕಳಿಗೆ ದೃಷ್ಟಿ ದೋಷವ ನಿವಾರಣೆಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರ ಮಹತ್ವ ಏನು ಅಂತ ಮಾತಾಡಲಿಕ್ಕೆ ನಮ್ಮ ಜೊತೆಲಿ ಪುರೋಹಿತರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ಕಾರ, ನಿಮ್ಮ ಹೆಸರು? ಜೈ ಶ್ರೀಮನ್ನಾರಾಯಣ. ನಮ್ಮ ಹೆಸರು ಸಂಪತ್ ಕುಮಾರ್ ಅಂತ. ದೃಷ್ಟಿ ನಿವಾರಣೆ ಯಾಕೆ, ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಅಂತ? ಮಕ್ಕಳಲ್ಲಿ ಬಾಲಾರಿಷ್ಟ ದೋಷ ಅಂತ 14 ವರ್ಷದವರೆಗೂ ಇರುತ್ತೆ ಅಂತ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಭೋಗಿ ಹಬ್ಬದ ದಿನ ಎಲಚಿ ಹಣ್ಣು, ಹೂವು, ಅಕ್ಷತೆ ಹಾಗೂ ಈ ಚಾಕ್ಲೇಟು, ಬಿಡಿ ಹೂವು ಇವೆಲ್ಲ ಸೇರಿಸಿ ದೊಡ್ಡವರ ಆಶೀರ್ವಾದ, ಹಿರಿಯರ ಆಶೀರ್ವಾದವನ್ನು ಕೊಟ್ಟು ದೃಷ್ಟಿದೋಷದ ನಿವಾರಣೆಗಾಗಿ ಹಿತದೃಷ್ಟಿ, ಅಹಿತದೃಷ್ಟಿ, ಕ್ರೂರದೃಷ್ಟಿ, ನೀಚ ದೃಷ್ಟಿ, ಸರ್ವವಿಧ ದೃಷ್ಟಿದೋಷ ನಿವಾರಣೆಗಾಗಿ ಈ ಒಂದು ಎಲಚಿ ಹಣ್ಣು, ಹೂವು, ಅಕ್ಷತೆ ಇಂದ ದೊಡ್ಡವರ ಆಶೀರ್ವಾದ, ದೃಷ್ಟಿ ತೆಗೆಯೋದು ಅದೇ ಶಾಸ್ತ್ರವಾಗಿ ಈ ದಿನ ಮಾಡಿರೋದು.
ಬೇಸಿಕಲಿ ನಾವು ಆಂಧ್ರ ಪ್ರದೇಶದಿಂದ ರಾಜಮಂಡ್ರಿಯಿಂದ. ಸೊ ಇಲ್ಲಿ ಬಂದು 10 ವರ್ಷ 12 ವರ್ಷ ಆಯಿತು, ಇಲ್ಲೇ ಸೆಟ್ಲ್ ಆಗಿಲ್ಲೇ ಜಾಬ್ ಮಾಡ್ತಾ ಇರೋದು. ಸೊ ಇವೆಂಟ್ ಇಲ್ಲಿ ನಾವು ತೆಲುಗು ಅಸೋಸಿಯೇಷನ್ ಅವರು ಆರ್ಗನೈಸ್ ಮಾಡಿ ಇದು 10ನೇ ವರ್ಷದ್ದು ಸೆಲೆಬ್ರೇಷನ್ಸು. ಸೊ ಇಲ್ಲಿ ಒಂದೇ ಕಡೆ ಎಲ್ಲ ತೆಲುಗು ಪೀಪಲ್ ಅವರನ್ನು ಈ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಬಂದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಇರುವ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಹೋಗಿ ಊರಿಗೆ ಹೋಗಿ ಪ್ಲ್ಯಾನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ಏನಂದರೆ ಎಲ್ಲರೂ ಒಂದು ಒಟ್ಟಿಗೆ ಆರ್ಗನೈಸೇಷನ್ ಆಗಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲರನ್ನೂ ಮೀಟ್ ಮಾಡಿ ಒಳ್ಳೆ ಸೊ ನಾವು ಅಂತ ಬೆಂಗಳೂರಲ್ಲಿ ಇರುವ ತೆಲುಗು ಅವರೆಲ್ಲರೂ ಒಂದೇ ಒಟ್ಟಿಗೆ ಮಾಡ್ತಾ ಇರೋದು ತುಂಬ ಖುಷಿ ಅನಿಸ್ತಾ ಇದೆ. ಸೊ ಇಲ್ಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿ ನಡೆಯುತ್ತೆ. ದುರ್ಗಾ ಪೂಜೆ ಆಗಿರ್ಬೋದು ಅಥವಾ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಎಲ್ಲನೂ ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಒಂದು ಯೂನಿಟಿಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಫೆಸ್ಟಿವಲ್ ವೈಬ್ಸು ತುಂಬ ಅಂದರೆ ಬ್ಯಾಂಗ್ಳೂರಲ್ಲಿ ಈಗ ಫೆಸ್ಟಿವಲ್ ವೈಬ್ಸು ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ಫೆಸ್ಟಿವಲ್ ವೈಬ್ಸ್ ಚೆನ್ನಾಗಿ ಸಿಗುತ್ತೆ. सर्वे आस्तिकभक्तमहाजनानां सर्वे जनेभ्यः क्षेमस्थैर्यधैर्यविजयवीर्यायुरारोग्य ऐश्वर्याभिवृद्ध्यर्थं धर्म अर्थकाम्या मोक्षां चतुर्विधा फलपुरुषार्थसिद्ध्यर्थम् आध्यात्मिकादिदैविकादिभौतिक सकलधामत्रयनिवारणार्थं वर्धमानावर्तिष्यमानां सूचितागामी समस्तपीडापरिहारार्थं सकलकार्यदा दिग्विजयाभ्युदयर्थं सकलकार्यदा निर्विघ्नता सिद्ध्यर्थं ये सिटी तेलुगु असोसिएशन नामाङ्कित संक्रांतिं प्रयुक्तेनास्मिन् दिने श्री अलर्महेल्मङ्गा पद्मावती समेत लक्ष्मी वेङ्कटेश्वर स्वामिनः परिपूर्णतानुग्रहता बलसिद्ध्यर्थं ध्यानावाहनादि षोडशोपचारपूजां च करिष्ये। जय धीरारमण गोविन्दो जानकी वरद गोविन्दो आबद्धान्दवा गोविन्दो। निसगरि मग निसगरि पा